ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇದು ಏನಪ್ಪಾ ಅಂತಂದ್ರೆ ಇದು ಗಿಲ್ಲಿ ಮತ್ತು ಕಾವ್ಯ ಅವರ ಗೇಮ್ ನೋಡಿ ನಂಗೆ ಖುಷಿ ಆಗ್ತಾ ಇದೆ, ಮತ್ತೆ ತುಂಬಾ ಬೇಜಾರು ಕೂಡ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾವ್ಯ ಅವರು ಮುನಿಸ್ಕೊಂತಾರೆ, ಮತ್ತೆ ಗಿಲ್ಲಿ ಅವರು ಅವರಿಗೆ ಯಾವ ತರ ಎಲ್ಲ ಟಾಂಟ್ ಕೊಡ್ತಾರೆ ಅಂತಂದ್ರೆ ಅವರು ಅಳ್ಬೇಕು, ಅಳೋ ತರ ಇಲ್ಲಿ ಕಾವ್ಯ ಅವ್ರು ಅಳೋ ತರ ಗಿಲ್ಲಿ ಅವ್ರು ಮಾಡ್ಬೇಕಾಗುತ್ತೆ. ಓಕೆನಾ, ಇದು ನಂಗೆ ನಾನು ಮಧ್ಯೆ ಸಿಕ್ಕಾಬಿಟ್ಟೆ ನಕ್ಬಿಟ್ಟಿದ್ದೀನಿ. ಇದು ನಂಗೆ ಒಂಥರ ಫನ್ ಆಗಿ ಕೂಡ ಕಾಣ್ತು. ಓಕೆನಾ, ಆದ್ರೆ ಅದು ಕಾವ್ಯ ಅವರಿಗೆ ತುಂಬಾನೇ ಹರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಓಕೆನಾ, ಇಲ್ಲಿ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಯಾವಾಗ ಬೇರೆ ಆಗ್ತಾರೆ, ಬೇರೆ ಆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಜನ ಇನ್ನೂ ಸ್ವಲ್ಪ ವ್ಯೂವರ್ಸ್ ಚೆನ್ನಾಗಿ ನೋಡ್ತಾರೆ. ಹೌದು, ಗಿಲ್ಲಿ ಮತ್ತು ಕಾವ್ಯ ಅವರು ಬೇರೆ ಆಗಿದ್ದಾರೆ, ಏನಾಗುತ್ತೋ ಏನೋ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಆದ್ರೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಇವಾಗ ಸದ್ಯ ದೂರ ಆಗಿದ್ದಾರೆ. ಓಕೆನಾ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಹಾಕಿದ್ದಾರೆ. ಓಕೆನಾ, ಅಲ್ಲಿ ವಿಲನ್ ಅನ್ನೋ ಒಬ್ರು ಎಂಟ್ರಿ ಆಗ್ತಾರೆ. ಅವ್ರು ಬಂದ್ಬಿಟ್ಟು ಇವ್ರಿಗೆ ಹೇಳ್ತಾರೆ ಗಿಲ್ಲಿ ಅವರೇ ನೀವು ಕಾವ್ಯ ಅವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಕಂತೂ ಹೋಗ್ಬೇಡಿ, ಅಳಿಸಿ ಅಂತಾನೆ ಹೇಳಿರ್ತಾರೆ. ಓಕೆನಾ, ಅಳಬೇಕು ಕಾವ್ಯ ಅವರು ಗಿಲ್ಲಿ ಮತ್ತು ಅಶ್ವಿನಿ ಅವ್ರಿಗೆ ಹೇಳಿರ್ತಾರೆ, ಇದು ನೀವು ಇಬ್ರು ಸೇರ್ ಮಾಡ್ಬೇಕಾಗುತ್ತೆ ಅಂತ. ಓಕೆನಾ, ಮತ್ತೆ ಇನ್ನೊಂದು ಕಿಚನ್ ಚಪ್ಪಾಳೆ ಸಿಕ್ಕಿರುತ್ತಲ್ವಾ, ಆ ಒಂದು ಫೋಟೋವನ್ನ ತೆಗೆದಾಕ್ಬೇಕು. ಓಕೆನಾ, ಯಾರೆಲ್ಲ ಕ್ಯಾಪ್ಟನ್ ಆಗಿರ್ತಾರೆ ಆ ಒಂದು ಫೋಟೋವನ್ನ, ಕಿಚನ್ ಚಪ್ಪಾಳೆ ಸಿಕ್ಕಿರೋ ಫೋಟೋವನ್ನ ತೆಗೆದು ಮುಚ್ಚಿಡಬೇಕು ಅಂತಾರೆ. ಗಿಲ್ಲಿ ಅವರು ಅದನ್ನು ಕೂಡ ಯಶಸ್ವಿ ಆಗ್ತಾರೆ. ಓಕೆನಾ, ಇಲ್ಲಿ ನಾನು ನಿಜ ಹೇಳ್ತೀನಿ, ಇಲ್ಲಿ ಕಾವ್ಯ ಅವರು ಕಣ್ಣೀರು ಹಾಕಿದ್ದಾರೆ. ಓಕೆನಾ, ಕಾವ್ಯ ಅವರು ಕಣ್ಣೀರು ಹಾಕಿದ್ದಾರೆ. ನಾನು ಆ ಒಂದು ಶೋ ನೋಡಿದ್ದೀನಿ. ಓಕೆನಾ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡಿದಾರ ನೋಡಿಲ್ವಾ ಅಂತ. ಈ ಒಂದು ಶೋ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಗಿಲ್ಲಿ ಅವರು ಏನಂತಾರೆ, ಕಾವ್ಯ ಅವ್ರಿಗೆ ಫ್ರೀ ಪ್ರಾಡಕ್ಟ್ ಅಂದ್ರೆ ಸಿಕ್ಕಲ್ಲ. ಓಕೆನಾ, ಇವಾಗ ಕಂಡ್ರ ಫ್ರೀ ಪ್ರಾಡಕ್ಟ್ ಅಂತ ಕರಿತಾ ಇರ್ತಾರೆ. ಅದು ಕಾವ್ಯ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಅದ್ ನೋಡ್ಬಿಟ್ಟು ಇವಾಗ ಬೇರೆಯವ್ರ ಮುಂದೆ ಹೇಳ್ಕೊಂತಾರೆ, ಇದೇನಾದ್ರು ಟಾಸ್ಕ್ ಏನಾದ್ರು ಕೊಟ್ಟಿರ್ಬೋದಾ ಗಿಲ್ಲಿ ಅವರಿಗೆ ಅಂತ ಅಂದ್ಬಿಟ್ಟು. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರು ಆತರ ಹೇಳಲ್ಲ, ಯಾಕೆ ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಬೇರೆಯವ್ರ ಮುಂದೆ ಹೋಗಿ ಕೇಳ್ತಾರೆ. ಓಕೆನಾ, ಬೇರೆಯವ್ರ ಮುಂದೆ ಕೇಳ್ತಾರೆ. ಅವಾಗ ಅವರು ಕೂಡ ಹೇಳ್ತಾರೆ, ಇರ್ಲಿ ಬಿಡು, ಟಾಸ್ಕ್ ಆದ್ರೂ ಕೊಡ್ಲಿ ಏನಾದ್ರು ಕೊಡ್ಲಿ. ಓಕೆನಾ, ಒಟ್ಟಲ್ಲಿ ನೀನು ಅದೇ ತರ ಅಂತ ಅನ್ಕೋ, ಗಿಲ್ಲಿ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಅಂತಾನೆ ಅನ್ಕೋ, ಯಾಕೆ ಬೇಜಾರಾಗ್ತೀಯ ಅಂತ. ಆದ್ರೂ ಕೂಡ ಇಲ್ಲಿ ಕಾವ್ಯ ಅವರಿಗೆ ಮನಸ್ಸಲ್ಲಿ ತುಂಬಾನೇ ನೋವು ಆಗ್ತಾನೆ ಇರುತ್ತೆ. ಯಾಕೆ ಗಿಲ್ಲಿ ಅವರು ಈ ತರ ಅಂತ ಅಂದ್ರು. ನಂಗೆ ಯಾವತ್ತೂ ಕೂಡ ಗಿಲ್ಲಿ ಅವರು ಈ ತರ ಮಾತಾಡಿಲ್ಲ, ಈ ತರ ರೇಗ್ಸಿಲ್ಲ. ನಂಗೆ ಇವಾಗ ತುಂಬಾನೇ ಹರ್ಟ್ ಮಾಡ್ತಾ ಇದ್ದಾರೆ, ತುಂಬಾನೇ ಕಣ್ಣೀರು ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ತುಂಬಾನೇ ಹರ್ಟ್ ಆಗಿದೆ, ಕಣ್ಣೀರು ಆಲ್ರೆಡಿ ಬಂದಿದೆ. ಆ ತರ ಗಿಲ್ಲಿ ಅವ್ರಲ್ಲಿ ಕಾಮಿಡಿ ಮಾಡಕ್ಕೂ ಸೈ, ಕಣ್ಣೀರು ತರ್ಸಕ್ಕೂ ಸೈ ಅನ್ನೋದ್ರಲ್ಲಿ ಪಕ್ಕ ಅಂತಾನೆ ಹೇಳ್ಬೋದು. ಇದು 100% ಅಂತಾನೆ ಹೇಳ್ಬೋದು. ಹೌದು, ಇಲ್ಲಿ ನಿಜವಾಗ್ಲೂ ಇಲ್ಲಿ ಅಶ್ವಿನಿ ಅವ್ರದ್ದು ಯಾವುದೇ ರೀತಿ ಇಲ್ಲಿ ಎಫರ್ಟ್ ಇಲ್ಲ ಅಂತ ಅನ್ಕೋತೀನಿ. ಅಷ್ಟು ಎಫರ್ಟ್ ಇಲ್ಲ ಇಲ್ಲಿ. 90% ಎಫರ್ಟ್ ಇರೋದು ಗಿಲ್ಲಿ ಅವ್ರದ್ದು ಮಾತ್ರ. ಇಲ್ಲಿ ಕಾವ್ಯ ಅವರ ಕಣ್ಣಿಂದ ಕಣ್ಣೀರು ಬರ್ಸೋಕೆ. ಓಕೆನಾ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು ವೀಕ್ಷಕರೇ, ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಇದು ಲಾಸ್ಟಿಗೆ ಗೊತ್ತಾದ್ರೆ ಹೆಂಗಿರುತ್ತೆ ಅಂತಾನು ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂತ ನನ್ನ ಕೈ ನೋವು ಆಲ್ರೆಡಿ ಬರ್ತಾ ಇದೆ. ಕ್ಯಾಮ್ರಾ ಹಿಡ್ಕೊಂಡು ನಾನು ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ, ಈಗ ನನಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಈ ಒಂದು ಶೋ ನೋಡೋಕ್ಕೆ ತುಂಬಾನೇ ಇಂಟ್ರೆಸ್ಟ್ ಬರ್ತಾ ಇದೆ ಇವಾಗ. ಹೌದು, ನಿಮ್ಮಲ್ಲಿ ಕೂಡ ಇಷ್ಟು ಇಂಟ್ರೆಸ್ಟ್ ಬರಬೇಕು ಅಂತಾನೆ ಈ ತರ ಒಂದು ಟಾಪಿಕ್ ಅನ್ನ ತಗೊಬಂದಿದ್ದಾರೆ. ಓಕೆ, ನಿಮ್ಗೂ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ. ನೆಕ್ಸ್ಟ್ ಏನಾಗ್ಬೋದು, ಗಿಲ್ಲಿ ಅವರು ಏನ್ ಹೇಳ್ಬೋದು, ಕಾವ್ಯ ಅವರು ಏನ್ ಹೇಳ್ಬೋದು ಅಂತ. ಹೌದು, ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರಿಗೆ ಕಣ್ಣೀರು ತರಿಸಿದಂತೂ ಪಕ್ಕ ಅಂದ್ರೆ ಪಕ್ಕನೇ. ಓಕೆನಾ, ಇನ್ನು ತುಂಬಾನೇ ಚೆನ್ನಾಗಿದೆ. ಇನ್ನು ಏನೇನ್ ಹೇಳ್ತಾರೋ ಮುಂದೆ ಗೊತ್ತಿಲ್ಲ. ಓಕೆನಾ, ಅವ್ರು ಹೇಳ್ತಾರೆ ನೀ ಚೆನ್ನಾಗಿ ಗೇಮ್ ಆಡಿಲ್ಲ, ನೀ ಅದೇನೋ ಆಡಿಲ್ಲ, ಏನೂ ಇಲ್ಲ, ನನಗೆ ನಾಮಿನೇಟ್ ಮಾಡಿದ್ರಿ ಹಂಗಿಂಗೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರೆಲ್ಲ ಹೇಳ್ತಾರೆ. ಆದ್ರೆ ಕಾವ್ಯ ಅವರು ಕೂಡ ಹೇಳ್ತಾರೆ. ಕಾವ್ಯ ಅವರು ಮತ್ತೆ ರೀಸನ್ ಕೂಡ ಕೊಡ್ತಾರೆ ಅವ್ರಿಗೆ. ಓಕೆನಾ, ಸಭೆಯಲ್ಲಿ ಕೂತ್ಕೊಂಡು ಇಬ್ರು ಕೂಡ ಡಿಸ್ಕಸ್ ಮಾಡ್ತಾರೆ. ಕಾವ್ಯ ಅವ್ರು ಕೇಳ್ತಾರೆ, ನಿಮ್ಗೆ ಏನಾದ್ರು ಟಾಸ್ಕ್ ಕೊಟ್ಟಿದ್ದಾರಾ, ಗಿಲ್ಲಿ ನಟ ಅವರೇ ನಿಮ್ಗೆ ಟಾಸ್ಕ್ ಕೊಟ್ಟಿದಾರ ಅಂತ ಅವರು ಕೂಡ ಕೇಳ್ತಾರೆ. ಆದ್ರೆ ಗಿಲ್ಲಿ ಅವರು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾರೆ. ನನ್ಗೆ ಯಾವುದೇ ರೀತಿ ಟಾಸ್ಕ್ ಅನ್ನ ಕೊಟ್ಟಿಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಕಾವ್ಯ ಅವರು ನನ್ನ ಮೇಲೆ ಪ್ರಮಾಣ ಮಾಡು ಅಂತಾರೆ. ಗಿಲ್ಲಿ ಅವರು ನಾನೇನಕ್ಕೆ ಪ್ರಮಾಣ ಮಾಡ್ಲಿ ಅಂತ ಅಂದ್ಬಿಟ್ಟು ಡೈವರ್ಟ್ ಮಾಡ್ತಾರೆ, ಮಾತನ್ನ ಡೈವರ್ಟ್ ಮಾಡ್ಬಿಟ್ಟು ನೀನೇಕೆ ನನಗೆ ಆ ತರ ರೀಸನ್ ಕೊಟ್ಟಿ, ನಂಗೆ ಯಾಕೆ ನಾಮಿನೇಟ್ ಮಾಡಿದೆ ಅನ್ನೋ ಒಂದು ಲೈನ್ ಅನ್ನು ತಗೊಂಡು ಡೈವರ್ಟ್ ಮಾಡ್ಬಿಡ್ತಾರೆ. ಓಕೆನಾ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಾವ್ಯ ಅವರಿಗೆ ಅದು ಮರ್ತು ಬಿಡುತ್ತೆ. ಓಕೆನಾ, ಪ್ರಾಮಿಸ್ ಅನ್ನೋದು ಮರ್ತು ಬಿಡ್ತಾರೆ ಅವ್ರು ಕಾವ್ಯ ಅವರು. ಇಲ್ಲಿ ಏನಾಗುತ್ತೆ, ಮತ್ತೆ ಅವ್ರ ಮುಂದೆ ಡಿಸ್ಕಸ್ ಆಗುತ್ತೆ. ಓ ಹೌದಾ, ಹಂಗಾದ್ರೆ ನೀನು ಸೀರಿಯಸ್ ಆಗಿ ಹೇಳ್ತಾ ಇದೀಯ ಅಂತ ಕಾವ್ಯ ಅವ್ರು ಕೇಳ್ತಾರೆ. ಎಸ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ಗಿಲ್ಲಿ ಅವರು ಕೂಡ ಹೇಳ್ತಾರೆ. ಓಕೆನಾ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಏನು ಅಂತ ಅವರು ಕೂಡ ಹೇಳ್ತಾರೆ. ಆಮೇಲೆ ಕಾವ್ಯ ಅವರಿಗೆ ನಂಬಿಕೆ ಬರುತ್ತೆ, ಸೀರಿಯಸ್ ಆಗಿ ಹೇಳ್ತಾ ಇದೆಯಾ, ಓಕೆ ನೀ ಹಂಗೆಲ್ಲ ತಿಳ್ಕೊಂಡ್ಯಾ ನನ್ನ ಬಗ್ಗೆ, ಓಕೆ ತಿಳ್ಕೊ ಅಂತ ಅವರು ಕಾವ್ಯ ಅವರು ಕೂಡ ಹೇಳ್ತಾರೆ. ಈ ತರ ಟಾಪಿಕ್ ನಡೀತಾ ಇದೆ. ಇದೆಲ್ಲ ನಡೆದಾದ್ಮೇಲೆ ಲಾಸ್ಟಿಗೆ ಏನಾಗುತ್ತಪ್ಪ, ಎಲ್ಲರೂ ಕೂಡ ಹೊರಗಿರ್ತಾರೆ. ಹೊರಗಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಸೈಕಲ್ ತುಳಿತಾ ಇರ್ತಾರೆ, ಅದೆಲ್ಲ ನೋಡ್ತಾ ಇರ್ತಾರೆ. ಅದೇ ಆ ಟೈಮಲ್ಲಿ ಗಿಲ್ಲಿ ಅವ್ರು ಏನ್ ಮಾಡ್ತಾರೆ, ಈ ಒಂದು ಫೋಟೋವನ್ನ ಎತ್ತಿ ಬೇರೆ ಕಡೆ ಮುಚ್ಚಿಡ್ತಾರೆ. ಓಕೆನಾ, ಇಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂತಾನೆ ಹೇಳ್ಬೋದು. ಓಕೆ, ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಫಾಲೋ ಆಗಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.